ಎಲ್ಲ ವೀಕ್ಷಕರಿಗೆ ನಮಸ್ತೆ. ಈ ದಿನ ನಾನು ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ತೋರಿಸ್ತೇನೆ. ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ನಂತರ ನೋಡಿ, ಗೊಜ್ಜು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಎಲ್ಲ ತೋರಿಸ್ತಾ ಇದ್ದೇನೆ. ಜೀರಿಗೆ, ಸಾಸಿವೆ, ಮೆಂತೆ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆಗೆ, ಕೆಂಪು ಮೆಣಸು, ಬ್ಯಾಡಗಿ ಮೆಣಸು, ನಂತರ ಇಂಗು, ಕೊತ್ತಂಬರಿ ಕಾಳು, ಮೆಂತೆ, ಅರಶಿನ ಹುಡಿ, ಹುಣಸೆಹಣ್ಣು, ಬೆಲ್ಲ ಮತ್ತು ಒಣ ತೆಂಗಿನ ತುರಿ, ಇಷ್ಟೆಲ್ಲ ಸಾಮಗ್ರಿಗಳು ತಗೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಹುರಿದು ನೋಡಿ, ಅವಲಕ್ಕಿ ದಪ್ಪ ಅವಲಕ್ಕಿದು, ಇದನ್ನು ಸ್ವಲ್ಪ ನಾವು ಹುರ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು 2 ಸರ್ತಿ, ಒಂದು ಅವಲಕ್ಕಿ 2 ತುಂಡಾದರೆ ಸಾಕು. ತುಂಬ ಪುಡಿ ಆಗಬಾರ್ದು, ರವೆಯಾಗಿ ಆಗಬಾರ್ದು, ಅದು ಚೆನ್ನಾಗಿ ಆಗೋದಿಲ್ಲ. ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಕೂಡ ಹುರಿಯುವುದು ಬೇಡ, ಕೆಂಪಾಗಿ ಹುರಿಬೇಕು ಅಂತಿಲ್ಲ ಅವಲಕ್ಕಿಯನ್ನು. ನಂತರ ನೋಡಿ, ಮೆಣಸು ಹುರ್ಕೊಂಡಾಯಿತು. ಈಗ ಕಡಲೆಬೇಳೆ ಹುರಿತಾ ಇದ್ದೇನೆ. ಹೀಗೆ ಒಂದೊಂದೇ ಸಾಮಗ್ರಿಗಳನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಉದ್ದಿನಬೇಳೆ, ಕಡಲೆಬೇಳೆ ಆಯಿತು. ಈಗ ಉದ್ದಿನಬೇಳೆ ಹುರಿತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಪಸೆ ಹಾಕಿಕೊಂಡ್ರೆ ಒಳ್ಳೆಯದಾಗ್ತದೆ ಪರಿಮಳಕ್ಕೆ. ಈಗ ಕೊತ್ತಂಬರಿ ಕಾಳು, ಜೀರಿಗೆ, ಕಾಳು ಮೆಣಸು, ಬಿಳಿ ಎಳ್ಳು ಅಂತೂ ಹಾಕಲೇಬೇಕು, ಬಿಳಿ ಎಳ್ಳು. ಹೀಗೆ ಸ್ವಲ್ಪ ಚಟಪಟ ಆದರೆ ಸಾಕು. ಹುಣಸೆಹಣ್ಣು ಹಾಕ್ತಾ ಇದ್ದೇನೆ. ಹೀಗೆ ಹಾಕಿ ಮಿಕ್ಸಿ ಜಾರಿಗೆ ಹಾಕಿದರೆ ಪುಡಿ ಆಗ್ತದೆ. ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಮಾತ್ರ. ನೋಡಿ, ಅರಶಿನ ಹುಡಿ ಹಾಕ್ತಾ ಇದ್ದೇನೆ ಮತ್ತು ಬೆಲ್ಲ, ಅದು ಕೂಡ ಸ್ವಲ್ಪ ಬಿಸಿ ಮಾಡಿದೆ. ಈಗ ತೆಂಗಿನ ತುರಿ, ಇದನ್ನು ಕೂಡ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ಒಣ ಕೊಬ್ಬರಿ ಇದು. ಈ ಥರ ಮಸಾಲೆ ಮಾಡಿ ನಾವು 1 ತಿಂಗಳು ತನಕ ಇಟ್ಟರು ಏನು ಹಾಳಾಗೋದಿಲ್ಲ. ಇದು ನಾವು ಪಲ್ಯಕ್ಕೆ ಕೂಡ ಉಪಯೋಗಿಸ್ಬೋದು. ಅಂದರೆ ಕ್ಯಾಬೇಜ್ ಪಲ್ಯ ಎಲ್ಲ ಮಾಡುವಾಗ 1-2 ಸ್ಪೂನು ಈ ಮಸಾಲೆಯನ್ನು ಹಾಕಿದರೆ ಪಲ್ಯ ಕೂಡ ತುಂಬ ಒಳ್ಳೆಯದಾಗ್ತದೆ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಶೇಂಗಾ ನಂತರ ಮಾಡಲಿಕ್ಕೆ ಅದು ಹುರ್ಕೊಂಡಿದ್ದೇನೆ. ಹೇಗೂ ಇದು ಬಿಸಿ ಇತ್ತು ತವಾ, ಹಾಗಾಗಿ ನೋಡಿ ಪುಡಿ ಮಾಡಿ ಆಯ್ತೆಲ್ಲ. ಇದು ಕಾಣೋದು ಎಲ್ಲ ಬಿಳಿ ಎಳ್ಳು. ಇದನ್ನೊಂದು ಕುಪ್ಪಿ ಜಾರಲ್ಲಿ ನಾವು ತುಂಬಿಸಿಟ್ಟುಕೊಂಡ್ರೆ 1 ತಿಂಗಳು ತನಕ ಏನು ಹಾಳಾಗೋದಿಲ್ಲ. ನೋಡಿ, ಅಷ್ಟು ಪುಡಿಯಲ್ಲಿ ಇಷ್ಟ ಆಯಿತು ನೋಡಿ. ಈಗ ನಾನು ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ತೋರಿಸ್ತೇನೆ ನೋಡಿ. ಅವಲಕ್ಕಿಯನ್ನು ಸ್ವಲ್ಪ ಹೀಗೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಹಿಂಡಿ ತೆಗೆದು ಈ ಸೈಡಲ್ಲಿ ನಾನೀಗ ಒಗ್ಗರಣೆಗೆ ಇಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು. ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಶೇಂಗಾ ಕಾಳು ಹಾಕ್ತಾ ಇದ್ದೇನೆ. ನಂತರ ಕೂಡ ಹಾಕ್ಕೊಳ್ಬೋದು, ಈಗ ಕೂಡ ಹಾಕ್ಕೊಳ್ಬೋದು. ನಾನಂದರೆ ಉಪ್ಪು ಎಲ್ಲ ಸರಿಯಾಗಿ ಹಿಡಿಯುತ್ತದೆ ಶೇಂಗಾ ಕಾಳಿಗೆ ಈಗಲೇ ಹಾಕಿದರೆ, ಅದಕ್ಕೆ ಶೇಂಗಾ ಕಾಳು ಕೂಡ ಹಾಕಿದ್ದೇನೆ. ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ನೋಡಿ, ಅವಲಕ್ಕಿ ನೋಡಿ ಚೆನ್ನಾಗಿ ನೀರಲ್ಲಿ ತೊಳೆದು ಇಷ್ಟು ದಪ್ಪ ಆಗಿದೆ. ಈಗ ಹಿಂಡಿ ತೆಗಿಬೇಕು ಮಾತ್ರ ನೀರಿಂದ ತೆಗೆಯುವಾಗ. ನಂತರ ನೋಡಿ, ಅವಲಕ್ಕಿಯನ್ನು ಹೀಗೆ ಹಾಕ್ಕೊಳ್ಬೇಕು. ನಿಮಗೆ ನೀರು ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಡ್ರೈ ಆಗಿ ಬೇಕು ಅಂತ ಹೇಳಿದರೆ ಡ್ರೈ ಮಾಡಿದರೆ ಆಯಿತು. ಅಂದರೆ ಗೊಜ್ಜಿನ ಟೈಪೇ ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅಡ್ಡಿ ಇಲ್ಲ. ನಮಗೆ ಅಂದರೆ ನೀರು ಅಷ್ಟು ಇಷ್ಟ ಆಗೋದಿಲ್ಲ. ಡ್ರೈ ಆದರೆ ತುಂಬ ಒಳ್ಳೆಯದಾಗ್ತದೆ. ಅಂದರೆ ನಾವೀಗ ಪೋವೆ ಮಾಡ್ತೇವಲ್ಲ, ಅವಲಕ್ಕಿ, ದಪ್ಪ ಅವಲಕ್ಕಿ ಪೋವೆ, ಒಂದು ಲಿಂಬೆ ಹಣ್ಣೆಲ್ಲ ಹಿಂಡಿದರೆ ತುಂಬ ರುಚಿಯಾಗ್ತದೆ.
ಅದು ಡ್ರೈ ಆಗಿ ಇರ್ತದಲ್ಲ, ಹಾಗಾಗಿ ಇದು ಗೊಜ್ಜು ಅವಲಕ್ಕಿ ಅಂದರೆ ಕೆಲವರಿಗೆಲ್ಲ ನೀರು ನೀರು ಬೇಕಾಗ್ತದೆ. ಮಸಾಲೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೂ ಸ್ವಲ್ಪ 1-2 ಸ್ಪೂನ್ ಮಸಾಲೆ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಈಗ ತುಂಬ ಒಳ್ಳೆಯದಾಗ್ತದೆ, ಯಾಕೆಂದರೆ ಇದರಲ್ಲಿ ಹುಣಸೆ ಹಣ್ಣು ಇದೆ, ಬೆಲ್ಲ ಇದೆ, ಹಿಂಗು ಹಾಕಿದ್ದೇವೆ. ಘಮ್ಮ ಅನ್ನಿಸ್ತಾ ಇದೆ, ತುಂಬ ಪರಿಮಳ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಬೆಲ್ಲ ಮತ್ತು ಹುಣಸೆಹಣ್ಣೆಲ್ಲ ಹಾಕಿದರೆ ರುಚಿಯಾಗ್ತದೆ. ಇದು ನಾವು ಡಬ್ಬದಲ್ಲಿ ಹಾಕಿ ಆಫೀಸಿಗೆಲ್ಲ ತೊಗೊಂಡೋಗ್ಬೋದು, ಮತ್ತು ಶಾಲೆ ಮಕ್ಕಳಿಗೆ ಟಿಫಿನಿಗೆ ಹಾಕಿ ಕೊಡ್ಬೋದು, ಸಂಜೆ ಚಾಕ್ಕೆ ತಿನ್ಬೋದು. ಎಲ್ಲ ರೆಡಿ ಆಯಿತು ನೋಡಿ. ರೂಮಲ್ಲಿ ಇರುವ ಮಕ್ಕಳಿಗೆಲ್ಲ ಈ ಥರ ಮಾಡಿದರೆ ಒಳ್ಳೆಯದು.